ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನಾನೊಂದು ಫೇಸ್ ಮಾಸ್ಕನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು, ಮುಖ ಎಲ್ಲ ಫುಲ್ ಡಲ್ ಆಗಿದೆ, ಪಿಂಪಲ್ ಎಲ್ಲ ಆಗ್ತಾ ಇದೆ, ಆಮೇಲೆ ವೈಟ್ ಹೆಡ್ಸ್ ಎಲ್ಲ ಆಗಿದೆ. ಅದಕ್ಕೋಸ್ಕರ ನಾನು ಇವತ್ತು ಮನೆಯಲ್ಲೇ ಒಂದು ಹೋಮ್ ರೆಮಿಡಿಯನ್ನು ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತೀನಿ. ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ದೊರೆಯುತ್ತದೆ. ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ಮಾಡಬಹುದು. ಫುಲ್ಲು ತಲೆಗೆ ಎಣ್ಣೆಯನ್ನು ಹಾಕೊಂಡಿದ್ದೀನಿ. ಎಣ್ಣೆನ ಹಾಕೊಂಡು ನೀಟಾಗಿ ಬಾಚಿಕೊಂಡು ನಾನು ಟೋನಿ ಕಟ್ಕೊಂಡಿದ್ದೀನಿ. ಇವಾಗ ನಾನು ಏನೇನು ಐಟಮ್ನ ಯೂಸ್ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನೊಂದು ಅರ್ಧ ಲಿಂಬನ್ನು ತೆಗೆದುಕೊಳ್ತಾ ಇದ್ದೀನಿ. ಎತ್ತಿಟ್ಕೊಳ್ಳೋಣ, ಅದನ್ನು ರೆಡಿ ಮಾಡಬೇಕಾಗತ್ತೆ. ಹಾಗೆಯೇ ಒಂದು ಕಾಫಿ ಪೌಡರು, ನಾನಿವತ್ತು ಬ್ರೂ ಕಾಫಿ ಪೌಡರ್ನ ಯೂಸ್ ಮಾಡ್ತೀನಿ. ಮನೇಲಿ ಯಾವ್ದು ಯೂಸ್ ಮಾಡ್ತೀರಿ ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಉರಿಯುತ್ತಲ್ಲ ಗೋಲ್ಡನ್ ಮಾಸ್ಕು, ಚಿಕ್ಕ ಪ್ಯಾಕೆಟ್ ಆದರೂ ನಡೆಯುತ್ತೆ. ಹಾಗೆಯೇ ಶುಗರ್ ಬೇಕಾಗುತ್ತೆ. ಮೊದಲಿಗೆ ನಾವು ಅದನ್ನು ರೆಡಿ ಮಾಡಿಕೊಂಡು ಬಂದುಬಿಡೋಣ. ಮೊದಲಿಗೆ ನಾನು ಒಂದು ಚಿಕ್ಕ ಪಾತ್ರೆ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಲಿಂಬುನ ಹಿಂಡಿ ಹಾಕ್ಕೊಂಡಿದ್ದೀನಿ. ಬೀಜಗಳನ್ನೆಲ್ಲ ತೆಕ್ಕೊಳ್ಬೇಕು. ಹಾಗೆಯೇ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು, ಅಲ್ಲಿಗಂಟ ವೇಟ್ ಮಾಡೋಣ. ನೀರು ಸ್ವಲ್ಪ ಬಿಸಿ ಆಗಿದ ಮೇಲೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಗರನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಗರನ್ನು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಶುಗರೆಲ್ಲ ಕರಗಬೇಕು, ಅಲ್ಲಿವರೆಗೂ ನಾವು ಅದನ್ನು ಕರಗಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇವಾಗ ಶುಗರ್ ಸ್ವಲ್ಪನೇ ಕರಗ್ತಾ ಇದೆ. ಶುಗರ್ ಕರಗಿದ ಮೇಲೆ ನಾನು 1 ಪ್ಯಾಕೆಟ್ ಆಗುವಷ್ಟು ಕಾಫಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು ಬ್ರೂ ಕಾಫಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಹಾಕ್ಕೊಳ್ಬೋದು, ಅಥವಾ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ನೀವು ಹಾಕ್ಕೊಳ್ಬೋದು. ಫುಲ್ 1 ಪ್ಯಾಕನ್ನು ಹಾಕ್ಕೊಂಡಿದ್ದೀನಿ. ಇದು 2 ರುಪೀಸಿನ ಪ್ಯಾಕಿಂಗ್ ಆಗಿದೆ. ಇದು 5 ರೂಪಾಯಿದಾದರೆ ಅರ್ಧ ಹಾಕ್ಬೋದು ಅಷ್ಟೇ. ಇದು 2 ರೂಪಾಯಿ ಆಗಿರೋದ್ರಿಂದ ಹಾಕಿದ್ದೀನಿ ನಾನು ಫುಲ್ 1 ಪ್ಯಾಕೆಟು. ಹಾಗೆ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಸ್ವಲ್ಪನೇ ಮಾಡ್ತಿರೋದ್ರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಸ್ಟು. ಹಾಗೆಯೇ ಈ ರೀತಿ ಕೈ ಆಡಿಸ್ತಾ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡ್ತಾ ಇರ್ಬೋದು, ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಹಾಗೆಯೇ ಒಂದೆಳೆ ಪಾಕ ಬರಬೇಕು, ಅಲ್ಲಿಗಂಟ ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಇದು ಕೂಡ ರೆಡಿ ಆಗಿದೆ. ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಉಗುರು ಬೆಚ್ಚಗಿರಬೇಕು, ಅಷ್ಟವರೆಗೆ ತಣ್ಣಗಾಗಲು ಬಿಟ್ಟಿದ್ದೀನಿ. ಅದು ಉಗುರು ಬೆಚ್ಚಗಿರುವಾಗ ನಾನಿವಾಗ ಗೋಲ್ಡನ್ ಮಾಸ್ಕ್ ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಆವಾಗಲೇ ನಾವು ರೆಡಿ ಮಾಡ್ಕೊಂಡ್ವಲ್ಲ ಆ ಮಾಸ್ಕ್ 1 ಟೇಬಲ್ ಸ್ಪೂನ್ ಇತ್ತು. ಇದಕ್ಕೆ ನಾನು ಇವಾಗ ಮತ್ತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗೋಲ್ಡನ್ ಮಾಸ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಅದು ತಣ್ಣಗಾಗಿಬಿಟ್ರೆ ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಶುಗರ್ ಹಾಕಿದ್ದೀವಲ್ವ ಅದಕ್ಕೋಸ್ಕರ. ಸ್ವಲ್ಪ ಮೀಡಿಯಮ್ ಬಿಸಿ ಇರಬೇಕಾದ್ರೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಮುಖ ಕೂಡ ತೊಳ್ಕೊಂಡು ಬಂದಿದ್ದೀನಿ. ಸ್ಟಿಕ್ಕರ್ನ ರಿಮೂವ್ ಮಾಡಿಕೊಂಡು ನಾನಿವಾಗ ಅದನ್ನು ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ. ಕಣ್ಣಿನ ರೆಪ್ಪೆಗಾಗಿರ್ಬೋದು, ಹುಬ್ಬಿಗೆ, ಇದಕ್ಕೆಲ್ಲ ಹಚ್ಕೊಳ್ಬಾರ್ದು. ಕೂದಲಿಗೆಲ್ಲ ಹಚ್ಕೊಂಡ್ರೆ ಆಮೇಲೆ ಅದನ್ನು ತೆಗಿಬೇಕಾದ್ರೆ ಪೇನ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಹಾಗೆಯೇ ನಾನಿವಾಗ ಇಡೀ ಮುಖಕ್ಕೆ ಇದನ್ನು ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರೂ ಕೂಡ. ಹಾಗೆಯೇ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಇವಾಗ ಇದು ಫುಲ್ ಡ್ರೈ ಆಗಿದೆ. ಇವಾಗ ಇದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ನಿಧಾನಕ್ಕೆ ನಾವು ಈ ರೀತಿಯಾಗಿ ತೆಗಿಬೇಕಾಗತ್ತೆ ಇದನ್ನು. ಹಾಗೆಯೇ ಕೂದಲು ಇದ್ದಲ್ಲಿ ಹಚ್ಕೊಂಡಿದ್ರೆ ಸ್ವಲ್ಪ ಪೇನ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿಬಿಟ್ಟು ಸ್ಕಿನ್ನು.
ಹಾಗೆಯೇ ವೈಟಾಗಿ ಕೂಡ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಧಾನಕ್ಕೆ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ. ಅಕಸ್ಮಾತಾಗಿ ನಿಮಗೆ ಕೂದಲಿದ್ದಲ್ಲಿ ಏನಾದರೂ ತಾಗಿದರೆ ನೀವು ಅಷ್ಟು ಪೇನ್ ಆಗ್ತಾ ಇದ್ದರೆ ಅದನ್ನು ಈ ರೀತಿಯಾಗಿ ತೆಗಿಬೇಕಂತಿಲ್ಲ, ನೀರು ಹಾಕಿ ಕೂಡ ವಾಶ್ ಮಾಡಬಹುದು. ಹಾಗೆಯೇ ನಾನಿವಾಗ ಇದನ್ನೆಲ್ಲ ತೆಗೆದುಕೊಂಡು ಮುಖನ ವಾಶ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಾನು ಇವಾಗ ವಾಶ್ ಮಾಡಿಕೊಂಡು ಬಂದಿದ್ದೀನಿ. ಜಸ್ಟ್ ಸ್ಕಿನ್ ಕೇರ್ ಮಾಡಿಕೊಂಡೆ, ಬರೀ ಹಿಮಾಲಯ ಕ್ರೀಮ್ ಹಚ್ಕೊಂಡಿದ್ದೀನಿ, ಹಾಗೆ ಲಿಪ್ ಬಾಮ್ ಹಚ್ಕೊಂಡಿದ್ದೀನಿ ಅಷ್ಟೇ, ಮತ್ತೇನು ಹಚ್ಕೊಂಡಿಲ್ಲ. ನೋಡ್ತಾ ಇರ್ಬೋದು ಕ್ಲಿಯರ್ ಆಗಿದೆ ಸ್ವಲ್ಪ ಅಂತ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡ್ಬೋದು. ಹೋಗಿ ಬರ್ತೀನಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಿಮಗೆ